ಹಾಯ್ ನಮಸ್ತೆ. ಕನ್ನಡತಿ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನಾನಿವತ್ತು ಎಳೆ ಮಗುವಿಗೆ ಅಂದರೆ 3-4 ತಿಂಗಳ ಮಗುವಿಗೆ ಹೇಗೆ ಎಣ್ಣೆ ಮಸಾಜ್ ಮಾಡ್ತಾರೆ ಎಂಬುದನ್ನು ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ. ಅಂದರೆ ಎಣ್ಣೆ ಮಸಾಜ್ ಮಾಡೋದು ಕೂಡ ಹಾಗೆ ಒಂದೊಂದು ಊರಿನಲ್ಲಿ ಒಂದೊಂದು ಥರ ಎಣ್ಣೆ ಮಸಾಜ್ ಮಾಡ್ತಾರೆ. ನಮ್ಮ ಊರಿನಲ್ಲಿ ಯಾವ ರೀತಿಯಲ್ಲಿ ಎಣ್ಣೆ ಮಸಾಜ್ ಮಾಡ್ತಾರೆ, ಇದರಿಂದ ಏನು ಯೂಸು ಎಂಬುದನ್ನು ನಾವು ಈ ವಿಡಿಯೋದ ಮೂಲಕ ತಿಳ್ಕೊತಾ ಹೋಗೋಣ. ನಾನು ಇಲ್ಲಿ ಆಯಿಲ್ ಮಸಾಜ್ ಮಾಡೋದಕ್ಕೆ ಆಲಿವ್ ಆಯಿಲನ್ನು ಬಳಕೆ ಮಾಡ್ತಾ ಇದ್ದೀನಿ. ನೀವು ಯಾವುದೇ ತೆಂಗಿನೆಣ್ಣೆ ಅಥವಾ ಬಾಣತೈಲವನ್ನು ಬಳಸಬಹುದು. ಮೊದಲು ಎಣ್ಣೆಯನ್ನು ಕೈಗೆ ಹಾಕಿ ಸರಿಯಾಗಿ ತಿಕ್ಕಿದ ಮೇಲೆ ಮಗುವಿನ ಹಣೆಯ ಭಾಗಕ್ಕೆ ಈ ರೀತಿಯಲ್ಲಿ ಮಸಾಜ್ ಮಾಡಬೇಕು. ಅದಾದ ನಂತರ ಮಗುವಿನ ಕೆನ್ನೆಗಳಿಗೆ ಈ ರೀತಿಯಲ್ಲಿ ಮಸಾಜ್ ಮಾಡಬೇಕು. ಹಾಗೆಯೇ ಮಗುವಿನ ಮೂಗನ್ನು ಈ ರೀತಿಯಲ್ಲಿ ಚೆನ್ನಾಗಿ ತಿಕ್ಕಬೇಕು. ಈ ರೀತಿಯಲ್ಲಿ ತಿಕ್ಕೋದ್ರಿಂದ ಮಗುವಿನ ಮೂಗು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ತಿಕ್ತಾರೆ. ಹಾಗೆ ಮಗುವಿನ ಹಲ್ಲು ಉಬ್ಬಲಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ತಿಕ್ಕಬೇಕಾಗತ್ತೆ. ಹಾಗೆ ಗಲ್ಲವನ್ನು ಕೂಡ ತಿಕ್ಕಬೇಕು. ಅದಾದ ನಂತರ ಮಗುವಿನ ಪ್ರತಿಯೊಂದು ಭಾಗಗಳಿಗೂ, ದೇಹದ ಭಾಗಗಳಿಗೂ ನಿಧಾನವಾಗಿ ಎಣ್ಣೆಯನ್ನು ಸವರ್ತಾ ಹೋಗಬೇಕು. ಕೈಯ ಅಡಿಭಾಗ ಇರಬಹುದು ಅಥವಾ ಕೈಯ ಬೆರಳುಗಳಿಗೆ ನಿಧಾನವಾಗಿ ಈ ರೀತಿಯಲ್ಲಿ ಸವರ್ತಾ ಹೋಗಬೇಕು. ಆಯಿಲ್ ಮಸಾಜ್ ಮಾಡುವಾಗ ಕೆಲವು ಮಕ್ಕಳು ಜೋರಾಗಿ ಅಳ್ತಾರೆ. ಆವಾಗ ಆ ಮಕ್ಕಳನ್ನು ಸಮಾಧಾನ ಪಡಿಸಿ ನಂತರ ನಿಧಾನವಾಗಿ ಆಯಿಲ್ ಮಸಾಜ್ ಮಾಡಬೇಕಾಗುತ್ತೆ. ತುಂಬ ರಫಾಗಿ ಆಯಿಲ್ ಮಸಾಜ್ ಮಾಡಬಾರ್ದು, ನಿಧಾನವಾಗಿ ಸಾಫ್ಟಾಗಿ ಆಯಿಲ್ ಮಸಾಜ್ ಮಾಡಬೇಕು. ಯಾಕಂದರೆ ಮಕ್ಕಳ ಚರ್ಮ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬ ಸಾಫ್ಟಾಗಿ ನಿಧಾನವಾಗಿ ಮಸಾಜ್ ಮಾಡಬೇಕಾಗತ್ತೆ. ಮಗುವಿನ ಎಲ್ಲ ಭಾಗಗಳಿಗೂ ಎಣ್ಣೆಯನ್ನು ಲೇಪಿಸಬೇಕು ಫಸ್ಟು. ಅದಾದ ನಂತರ ಮಗುವಿನ ಕೈಗಳಿಗೆ ಲಘುವಾದ ವ್ಯಾಯಾಮವನ್ನು ಮಾಡಬೇಕು. ಈ ರೀತಿಯಲ್ಲಿ ಅದಾದ ನಂತರ ಮಗುವಿನ ಕಾಲು ಮತ್ತು ಬಲಕೈ ಎಡಕಾಲನ್ನು ಹಿಡ್ಕೊಂಡು ಈ ರೀತಿಯಲ್ಲಿ ಎಕ್ಸಸೈಸ್ ಮಾಡಬೇಕು. ಅದಾದ ನಂತರ ಎಡಕೈ ಬಲಕಾಲು ಈ ರೀತಿಯಲ್ಲಿ ಮಾಡೋದ್ರಿಂದ ಮಗುವಿಗೆ ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ. ಗ್ಯಾಸ್ಟ್ರಿಕ್ ಇದ್ದರೆ ಅದು ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಮಸಾಜ್ ಮಾಡಬೇಕು, ವ್ಯಾಯಾಮ ಮಾಡಬೇಕು. ಹಾಗೆ ಎರಡೂ ಕಾಲುಗಳನ್ನು ನೇರವಾಗಿ ಇಟ್ಕೊಂಡು ತಲೆಯ ಭಾಗಕ್ಕೆ ಹೀಗೆ ತಾಗಿಸಬೇಕು. ಇದನ್ನು 3 ಸಲ ಮಾಡಬೇಕು ಈ ರೀತಿಯಲ್ಲಿ. ಇನ್ನು ಎರಡೂ ಕಾಲನ್ನು ಈ ರೀತಿಯಲ್ಲಿ ನೇರವಾಗಿ ಹಿಡ್ಕೊಂಡು ಗಂಟುಗಳಿಗೆ ಮಸಾಜ್ ಮಾಡಬೇಕೀಗ. ಗಂಟುಗಳಿಗೆ ನೋಡಿ ಈ ರೀತಿಯಲ್ಲಿ ಒಂದು ಸಲ ಬಲ ಕೈಯಲ್ಲಿ, ಇನ್ನೊಂದು ಸಲ ಎಡ ಕೈಯಲ್ಲಿ ಈ ರೀತಿಯಲ್ಲಿ ಮಸಾಜ್ ಮಾಡಬೇಕು. ಅದಾದ ನಂತರ ಕಾಲುಗಳ ಸಂಧಿಗಳಿಗೆ ಈ ರೀತಿಯಲ್ಲಿ ನೋಡಿ ಹೀಗೆ ಮಸಾಜ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆಲ್ಲ ಒಂದು ತೊಡೆ ಇನ್ನೊಂದು ತೊಡೆಗೆ ತಾಗ್ತದೆ ನೋಡಿ. ಆ ರೀತಿಯಲ್ಲಿ ಆಗಲ್ಲ, ತೊಡೆಗಳು ಒಂದಕ್ಕೊಂದು ಟಚ್ ಆಗಲ್ಲ ನಡಿಬೇಕಾದ್ರೆ. ಅದಕ್ಕೋಸ್ಕರವಾಗಿ ಹೀಗೆ ಮಸಾಜ್ ಮಾಡಬೇಕು. ಅದಾದಮೇಲೆ ಕಾಲಿನ ಬೆರಳುಗಳ ಮಧ್ಯೆ ನಮ್ಮ ಕೈ ಬೆರಳನ್ನು ಹಾಕಿ ಈ ರೀತಿ ಹೀಗೆ ಮಸಾಜ್ ಮಾಡಬೇಕು. ಎರಡೂ ಕಾಲು ಅಷ್ಟೇ ಹೀಗೆ ಮಸಾಜ್ ಮಾಡಬೇಕು.
ಹೀಗೆ ಮಾಡೋದ್ರಿಂದ ಮಕ್ಕಳಿಗೆ ನಂಜು ತಿನ್ನೋದಿಲ್ಲ, ಒಂದು ಕಾಲಿಗೆ ಒಂದು ಬೆರಳಿಗೆ ಇನ್ನೊಂದು ಬೆರಳು ಅಂಟ್ಕೊಳ್ಳೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಹೀಗೆ ಮಸಾಜ್ ಮಾಡ್ತಾರೆ. ಅದಾದ ನಂತರ ಮಗುವನ್ನು ತಿರುಗಿಸಿ ಮಲಗಿಸ್ಬೇಕು. ಹೀಗೆ ಬೆನ್ನಿನ ಮಸಾಜ್. ಈಗ ಬೆನ್ನಿಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಸವರಬೇಕು. ಬೆನ್ನಿನ ಮೂಳೆ ಇದೆ ನೋಡಿ, ಬೆನ್ನಿನ ಮೂಳೆ ಹೀಗೆ ನಮ್ಮ 2 ಬೆರಳನ್ನು ಇಟ್ಕೊಂಡು ಹೀಗೆ ಮಸಾಜ್ ಮಾಡಬೇಕು. ಕಾಲುಗಳನ್ನು ನೇರವಾಗಿ ಹಿಡ್ಕೊಂಡು ಹೀಗೆ ಮೇಲೆ ಮುಖವಾಗಿ ಮಸಾಜ್ ಮಾಡಬೇಕು. ಇದಾದಮೇಲೆ 2 ಕೈಯನ್ನು ಹೀಗೆ ಇಟ್ಕೋಬೇಕು. ಹೀಗೆ ಇನ್ನು ತಲೆಗೆ ಮಸಾಜ್. ನಾನಿಲ್ಲಿ ತಲೆಗೆ ಹಾಕೋದಕ್ಕೆ ತೆಂಗಿನೆಣ್ಣೆಯನ್ನು ಬಳಕೆ ಮಾಡಿದ್ದೀನಿ ನೋಡಿ. ಎಣ್ಣೆ ಹಾಕಿ ಸ್ವಲ್ಪ ನಿಧಾನವಾಗಿ, ಹೆಚ್ಚು ತಟ್ಟಬಾರ್ದು, ನಿಧಾನವಾಗಿ ಇದರಲ್ಲಿ ನೋಡಿ ಮಸಾಜ್ ಮಾಡೋದು. ತಲೆ ತುಂಬ ಸ್ಮೂತಾಗಿರೋದ್ರಿಂದ ತಟ್ಟೋದಕ್ಕೆ ಹೋಗಬಾರ್ದು, ನಿಧಾನವಾಗಿ ಮಸಾಜ್ ಮಾಡಬೇಕು. ಈ ಎಣ್ಣೆ ಮಸಾಜ್ ಸಾಂಪ್ರದಾಯಿಕ ಪದ್ಧತಿ, ಅಂದರೆ ಮೊದಲಿನಿಂದಲೂ ಇದು ಬಂದಿರುವಂಥದ್ದು. ಇದನ್ನು ನಾವು ಇವತ್ತಿಗೂ ಕೂಡ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದರಿಂದ ಮಕ್ಕಳ ದೇಹದ ಕಾಂತಿ ಮತ್ತು ಮಕ್ಕಳ ಮೂಳೆಗಳು ಗಟ್ಟಿಯಾಗ್ತವೆ ಅಂತ ಹೇಳ್ತಾರೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.